ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ನಮ್ಮ ಗೂಗಲ್ ಅಕೌಂಟನ್ನು ಶಾಶ್ವತವಾಗಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಇಲ್ಲಿ ಗೂಗಲ್ ಅಕೌಂಟನ್ನು ನಾವು ನೇರವಾಗಿ ಡಿಲೀಟ್ ಮಾಡುವಂಥ ಆಪ್ಷನ್ ಇದೆ, ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾವು ಗೂಗಲ್ ಅಕೌಂಟನ್ನು ಡಿಲೀಟ್ ಮಾಡಬೇಕು ಅಂದರೆ ನಮ್ಮ ಫೋನಲ್ಲಿ ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಗೂಗಲ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ನಮ್ಮ ಪ್ರೊಫೈಲ್ ಫೋಟೋ ಅಥವಾ ಪ್ರೊಫೈಲ್ ಐಕನ್ ಕಾಣ್ತಾ ಇರುತ್ತೆ ರೈಟ್ ಕಾರ್ನರ್ನಲ್ಲಿ. ಇಲ್ಲಿ ನೋಡ್ಬೋದು, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂದರೆ, ಇಲ್ಲಿ ಇರುವಂಥ ಇಮೇಲ್ ಐ ಡಿನ ನಾವು ಒಂದಕ್ಕಿಂತ ಜಾಸ್ತಿ ಇಮೇಲ್ ಐ ಡಿನ ನಮ್ಮ ಫೋನಲ್ಲಿ ಯೂಸ್ ಮಾಡ್ತಾ ಇದ್ದರೆ ನಾವು ಡಿಲೀಟ್ ಮಾಡ್ತಿರುವಂಥ ಇಮೇಲ್ ಐ ಡಿನೇ ಇಲ್ಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಾಂದರೆ ಇಲ್ಲಿ ಈ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬೇರೆ ಇಮೇಲ್ ಐ ಡಿ ಕಾಣ್ತಾ ಇದ್ದರೆ ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾವ ಇಮೇಲ್ ಐ ಡಿನ ಡಿಲೀಟ್ ಮಾಡ್ತಾ ಇದ್ದೀವಿ ಆ ಇಮೇಲ್ ಐ ಡಿನ ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿ ಸೆಲೆಕ್ಟ್ ಆಗುತ್ತೆ. ಆದ ನಂತರದಲ್ಲಿ ಮತ್ತೆ ನಾವು ಇಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ನಾನು ಡಿಲೀಟ್ ಮಾಡ್ತಿರುವಂಥ ಇಮೇಲ್ ಐ ಡಿ ಸೆಲೆಕ್ಟ್ ಆಗಿದೆ. ನಂತರದಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ನೋಡ್ಬೋದು. ಈ ಕಡೆ ಈ ಕಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಈ ರೀತಿ ಕೆಳಗಡೆ ಸಂಪೂರ್ಣವಾಗಿ ಕೊನೆಗೆ ಆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಕೆಳಗಡೆ ಇಲ್ಲಿ ಕೆಲವೊಂದಿಷ್ಟು ಸಜೆಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಅಂದರೆ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಜಿಮೇಲ್ ಅಕೌಂಟ್, ನಿಮ್ಮ ಇಮೇಲ್ ಐ ಡಿಗಳೆಲ್ಲ ಡಿಲೀಟ್ ಆಗುತ್ತೆ. ನೀವು ಯೂಟ್ಯೂಬಲ್ಲಿ ಏನಾದರೂ ನಿಮ್ಮ ಚಾನಲ್ ಇದ್ದರೆ ಅದು ಕೂಡ ಡಿಲೀಟ್ ಆಗುತ್ತೆ. ಹಾಗೆ ಕೆಳಗಡೆ ನೀವು ಕ್ಯಾಲೆಂಡರ್ಸ್ನಲ್ಲಿ ಏನಾದ್ರು ಆ್ಯಡ್ ಮಾಡಿದರೆ ಅಥವಾ ಇವೆಂಟ್ಸ್ಗಳು ಅಥವಾ ಏನಾದರೂ ಬರ್ತ್ಡೇಸ್ಗಳು ಏನಾದರೂ ಆ್ಯಡ್ ಮಾಡಿದರೆ ಅವು ಕೂಡ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಅಂತ. ಅಂದರೆ ಈ ಇಮೇಲ್ ಐ ಡಿಗೆ ಸಂಬಂಧಪಟ್ಟಂತೆ ಮಾತ್ರ. ನಮ್ಮ ಫೋನಲ್ಲಿ ಮತ್ತು ಬೇರೆ ಇಮೇಲ್ ಐ ಡಿಗೆ ನಾವು ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ಈ ಇಮೇಲ್ ಐ ಡಿಗೆ ಸಂಬಂಧಪಟ್ಟಂಥ ಇಮೇಲ್ಸ್ಗಳು ಹಾಗೂ ಯೂಟ್ಯೂಬ್ ಚಾನಲ್ ಅಥವಾ ವೀಡಿಯೋಸ್ಗಳು ಇದ್ದರೂ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ನಾವಿಲ್ಲಿ ಕನ್ಫರ್ಮ್ ಮಾಡಬೇಕು. ಈ ಎರಡು ಬಾಕ್ಸ್ ಮೇಲೆ ನಾವು ಈ ರೀತಿ ಟಿಕ್ ಮಾಡಿಬಿಟ್ಟು ಡಿಲೀಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡಿಲೀಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ನೋಡ್ಬೋದು, ನಮ್ಮ ಅಕೌಂಟ್ ಅನ್ನೋದು ಯುವರ್ ಅಕೌಂಟ್ ಡಿಲೀಟೆಡ್ ಅಂತ ಬಂತು. ಇಲ್ಲಿಂದ ಮತ್ತೆ ನಾವು ಕ್ಲಿಕ್ ಮಾಡಿಬಿಟ್ಟು ರಿಕವರ್ ಮಾಡ್ಕೋಬಹುದು. ಇಲ್ಲಿ ನಮ್ಮ ಇಮೇಲ್ ಐ ಡಿನ ಹಾಕಿಬಿಟ್ಟು ಮತ್ತೆ ನಾವು ರಿಕವರ್ ಬೇಕು ಅಂದರೆ ಮಾಡ್ಕೋಬಹುದು. ಆದರೆ ನಮ್ಮ ಅಕೌಂಟ್ ಅನ್ನೋದು ಈಗ ಡಿಲೀಟ್ ಆಗಿದೆ. ಕೆಲವು ದಿನ ಟೈಮಿಂಗ್ ಇರುತ್ತೆ. ಅಲ್ಲಿ ಎಷ್ಟು ದಿನ ಅಂತ ನನಗೆ ಅಷ್ಟು ಅಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಆದರೆ ಕೆಲವು ದಿನಗಳವರೆಗೆ ಅಲ್ಲಿ ರಿಕವರ್ ಮಾಡುವಂಥ ಅವಕಾಶ ಇರುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.